ಕಾಡಾನೆ ಉಪ್ಪಟಳಕ್ಕೆ ರೋಸಿ ಹೋಗಿದ್ದಾರೆ ಚಾಮರಾಜನಗರದ ರೈತರ ಜಮೀನುಗಳಿಗೆ ಕಾಡಾನೆಗಳು ಲಗ್ಗೆ ಇಟ್ಟಿರುವಂಥ ಹಿನ್ನೆಲೆಯಲ್ಲಿ ಬೆಳೆದಿರುವಂಥ ಬೆಳೆಗಳು ನಾಶ ಆಗ್ತಾ ಇವೆ. ಸೊ ಈಗ ಅರಣ್ಯ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸ್ಥಳಕ್ಕೆ ಆಗಮಿಸಿರುವಂತಹ ವಲಯ ಅರಣ್ಯ ಅಧಿಕಾರಿಗಳ ಹನುಮಂತ ಪಾಟೀಲ್ ಅವರು ಬಂದಿದ್ದರು. ಸೊ ಈಗ ಅರಣ್ಯ ಅಧಿಕಾರಿ ಹಾಗೂ ಸಿಬ್ಬಂದಿಗೆ ಗ್ರಾಮಸ್ಥರು ಘೆರಾವ್ ಹಾಕಿದ್ದಾರೆ. 2 ತಾಸಿಗೂ ಅಧಿಕ ಕಾಲ ಘೆರಾವನ್ನು ಹಾಕಿ ಗ್ರಾಮಸ್ಥರು ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಹಾಕಿದರು. ಕಾಟಾಚಾರಕ್ಕೆ ಬಂದು ಹೋಗ್ತಾ ಇದ್ರಿ ನೀವು ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೆಳೆಗಳೆಲ್ಲವೂ ಕೂಡ ನಾಶ ಆಗ್ತಾ ಇದೆ. ಆದರೆ ನೀವು ಬೆಳೆಗಳು ನಾಶ ಆದ ಬರ್ತೀರಿ, ಹೋಗ್ತೀರಿ, ವೀಕ್ಷಣೆ ಮಾಡಿ ಹೋಗ್ತೀರಿ. ಇದಕ್ಕೆ ಪರಿಹಾರ ಇಲ್ವಾ ಅಂತ ಅಲ್ಲಿರುವಂಥ ರೈತರು ತರಾಟೆಗೆ ತೆಗೆದುಕೊಂಡು ಅಧಿಕಾರಿಗಳು ಕಾಡು ಪ್ರಾಣಿಗಳು ನೀವು ಏನಾರು ಮಾಡ್ಕೊಳ್ಳಿ ಬರ್ಕೊಡ್ಬಿಡಿ. ಊರು ಬಂದ್ರ ಕಣ್ಣಾರ ಬೇಜಾರು ಮಾನವೀಯತೆ 1250 ರೂಪಾಯಿ ಬರ್ತದೆ ಅಂತಂದ್ಬಿಟ್ಟು ನೀವು ಮಾಡ್ಬಿಡ್ತೀನಿ. ರೈತರಾಗಿ ಯೋಚನೆ ಮಾಡಿ ಅಂತ ಹೇಳ್ತಿರೋದು. ಅದಕ್ಕೆ ಅವ್ರಿಗೆ ಯಾರೀಗ ಅವ್ರಿಗೆಲ್ಲ ಪಾಠ ಇಡುವ, ಮನೆ ಇಡುವ, ಬಂಗ್ಲೆ ಇಡುವ, ಕಾರ್ ಇಡುವ, ವಿಚಾರ ಕಾರ್ ಎಲ್ಲ ಅದು ಬಿಡಿ. ನೀವು ನಮ್ಮ ದೇಶಪುರದಲ್ಲಿ ಆನೆಗಳ ಆರ್ಭಟ ಜಾಸ್ತಿ ಆಗಿದ್ದು 4 ದಿನದಿಂದ ಫಾರೆಸ್ಟ್ನವರು ಕಂಟಿನ್ಯೂ ಡೈಲಿ ಬರ್ತಾರ. ಡೈಲಿ ಆನೆ 4 ದಿನದಿಂದ ನಮ್ಮ ಹೊಲಕ್ಕೆ ಬರ್ತಾಯಿದ್ದು ಕರ್ಕೊಂಬಂದು ತೋರಿಸ್ತೀನಿ. ಮಾಜರು ಮಾಡ್ತಾರ ಹೋಯ್ತಾರ. ಇವತ್ತು ಈ ಥರವಾಗಿ ತೆಂಗಿನ ಸೊಸಿನೆಲ್ಲನೂ ಕಂಪ್ಲೀಟಾಗಿ ಒಂದು 10-15 ತೆಂಗಿನ ಸೊಸಿನೆಲ್ಲ ಮಾಡೋದು ಸುಳಿ ಕಿತ್ತು 5 ವರ್ಷ ತೆಂಗಿನ ಸೊಸಿನೆಲ್ಲ ಮುಗಿಸ್ಬಿಟ್ಟವ. ಆದ್ದರಿಂದ ನಾನಂತೂ ಇವ್ರಿಗೆ ಪರಿಹಾರ ಕೇಳೋಕೆ ಹೋಗಲ್ಲ. ಇವರು ನನ್ನ ಸಾಲ್ವ್ ಮಾಡೋಕ್ಕಲ್ಲ. ನಾನು ಏನೇ ಹೆಚ್ಚು ಕಮ್ಮಿ ಆದರೂ ಈಗ ಬಂದಿರೋ ಫಾರೆಸ್ಟ್ನವರೇ ಹೊಣೆ ಅಂತ ನಾನು ಹೇಳ್ತಾವಣೆ. ಯಾವುದೇ ಹೊಣೆ. ಅದಕ್ಕೋಸ್ಕರ ಇವ್ರ ಜೀಪ್ನು ತಡೆದೀನಿ. ಇವ್ರನ್ನ ಸ್ಥಳಕ್ಕೆ ಬಂದು ಇವ್ರು ಯಾವುದೋ ಮಾತಾಡೋದು ನಾನು ಏನೇ ಆಯ್ತೀನಿ ಸಾಯಂಕಾಲ ನಾನು ಇಲ್ದೇ ಇವ್ರದೇ ಹೊಣೆ ಅಂತ ನಾನು ಹೇಳ್ತೀನಿ ನಿಮ್ಗೆ. ದೇಶಪುರದಲ್ಲಿ ಆನೆಗಳ ಆರ್ಭಟ ಜಾಸ್ತಿ ಆಗಿದ್ದು 4 ದಿನದಿಂದ ಫಾರೆಸ್ಟ್ನವರು ಕಂಟಿನ್ಯೂ ಡೈಲಿ ಬರ್ತಾರ. ಡೈಲಿ ಆನೆ 4 ದಿನದಿಂದ ನಮ್ಮ ಹೊಲಕ್ಕೆ ಬರ್ತಾಯಿದ್ದು ಕರ್ಕೊಂಬಂದು ತೋರಿಸ್ತೀನಿ. ಮಾಜರು ಮಾಡ್ತಾರ ಹೋಯ್ತಾರ. ಇವತ್ತು ಈ ಥರವಾಗಿ ತೆಂಗಿನ ಸೊಸಿನೆಲ್ಲನೂ ಕಂಪ್ಲೀಟಾಗಿ ಒಂದು 10-15 ತೆಂಗಿನ ಸೊಸಿನೆಲ್ಲ ಮಾಡೋದು ಸುಳಿ ಕಿತ್ತು 5 ವರ್ಷ ತೆಂಗಿನ ಸೊಸಿನೆಲ್ಲ ಮುಗಿಸ್ಬಿಟ್ಟವ. ನಮ್ಗೂ ಮಿತಿ ಅದ. 1 ಸತಿ 2 ಸತಿ 3 ಸತಿ 5 ದಿನದಿಂದ ಬಂದು ಕರ್ಕೊಂಡು ತೋರಿಸ್ಲೆ.